ಸೊ ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಬಂದ್ರಲ್ಲ, ಹಂಗಾರೆ ಬನ್ನಿ ಸ್ಟ್ರೈಟ್ ಆಗಿ ಸ್ಟೋರಿ ಕಡೆ ಹೊಂಟೋಗೋಣ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದ್ ದೊಡ್ಡ ಮಾಫಿಯಾ ಡಾನ್ ನ ತೋರಿಸ್ತಾರೆ. ಅಲ್ಲೊಬ್ರು ಬಂದ್ಬಿಟ್ಟು, ಸರ್ ಅವ್ನು ನಿಮಗೆ ವಾರ್ನಿಂಗ್ ಕೊಟ್ಟ, ಖಂಡಿತ ಇಲ್ಲಿ ಬಂದೇ ಬರ್ತಾನಂತೆ, ನಾವೆಲ್ಲ ಸೈಲೆಂಟ್ ಆಗಿದ್ರೆ ಅವನು ಸುಮ್ಮನೆ ಇರ್ತಾನಂತೆ ಸರ್ ಅಂತ ಹೇಳ್ತಾವನೆ. ಆ ಮಾಫಿಯಾ ಡಾನು ಏನ ಅವನ್ನ ಕೊಲೆ ಮಾಡ್ಬಾರಂದ್ರೆ ಅವನ ಬಗ್ಗೆ ನನ್ನ ಹತ್ರನೇ ಬಂದು ಹೊಗಳ್ತಾ ಇದೆಯಾ ಅಂತೇಳಿ ಅವ ಏನ್ ಬಾಯ ಕಟ್ ಮಾಡ್ಬಿಡ್ತಾನೆ. ನೋಡಿದ್ರೆ ಆ ಕಡೆಯಿಂದ ಕಿಟಕಿಯಿಂದ ಒಬ್ಬ ಬಿದ್ದ. ಹಂಗಂದ್ರೆ ನಮ್ಮ ಹೀರೋ ಎಂಟ್ರಿಗುರು, ನಮ್ಮ ಹೀರೋ ಅಲ್ಲಿ ಹೊಡಿಯೋ ಏಟ್ಗೆ ಒಬ್ಬೊಬ್ಬರು ಲಬ್ಬರ್ ಬಾಲ್ ತರ ಆಡ್ತಾವ್ರೆ. ಎಲ್ಲಾರ್ಗು ಇಕ್ಕ ಮುಕ್ಕ ಬಾರಿಸ್ಬಿಟ್ಟು ಸೀದಾ ಆ ಮಾಫಿಯಾ ಡನ್ ಹತ್ರ ಬಂದ್ರು. ಏನ್ರೋ ನಿಮ್ಗೆಲ್ಲ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ಲ ಅಂತೇಳಿ ಅವನು ಹೊಡೆಯಕ್ ಹೋಯ್ತಾರೆ. ಅವ್ನ ಹೆಂಗೋ ಹಂಗೆ ಮಾಡಿ ಕಾರಲ್ಲಿ ಎಸ್ಕೇಪ್ ಆಯ್ತಾನೆ. ಬಟ್ ಹೀರೋ ಅಲ್ವಾ, ಬಿಡಲ್ಲ, ಅವನನ್ನು ಕೊಲೆ ಮಾಡ್ಬಿಟ್ಟು ಸೀದಾ ಮನೆಗ್ ಬಂದ್ರು. ಅಲ್ಲೊಬ್ಬ ಫ್ರೆಂಡ್, ಏನೋ ಮಚ್ಚ ಈ ಕೆಲಸ ಬಿಟ್ಬಿಟ್ರೆ ಹೆಂಗೋ ನೀನು, ಅವಾಗ ಬರ್ತೀಯಾ ಹೋಯ್ತೀಯಾ ಕಾಣ್ಸಪ್ಪ ಅವಾಗ ಅಂತ ಹೇಳ್ಬಿಟ್ಟು ಕೈ ಕೊಟ್ಬಿಟ್ಟು ಸೀದಾ ಅವರು ಹೋಯ್ತಾರೆ. ಇವ್ರು ಮನೆಗ್ ಬಂದ್ರಲ್ಲ, ಮಗಳು ಬಂದವಳೆ, ಅಪ್ಪ ಕೆಲಸ ಮುಗೀತಾ, ಏನಕ್ಕಪ್ಪ ಇಷ್ಟು ಲೇಟಾಗಿ ಬರ್ತೀಯಾ, ನಾನು ನೋಡು ಎಷ್ಟು ದೊಡ್ಡೊಳಗಿದ್ದೀನಿ ಅಂತ ಮಗಳು ಹೇಳ್ತಾವಳೆ. ಹೌದಾ ಮಗಳೇ ಅಂತೇಳಿ ಮಗಳಿಗೆ ತಲೆ ಸೌರ್ಬಿಟ್ಟು ಸೀದಾ ಹೋಗಿ ಸ್ನಾನ ಮಾಡ್ತಾ ಅವನೆ. ಆಚ ಕಡೆ ಏನೋ ಸೌಂಡ್ ಆದಂಗ ಆಯ್ತು, ಏನಪ್ಪಾ ಇದು ಅಂತೇಳಿ ಆಚೆ ಬಂದ್ ನೋಡ್ರೆ ಅದೇ ಇವಾಗ ಒಬ್ಬನ ಕೊಲೆ ಮಾಡಿ ಬಂದ್ರಲ್ಲ, ಅವ್ರ ಕಡೆಯವರು ಸೀದಾ ಬಂದು ನಮ್ಮ ಹೀರೋ ಫ್ಯಾಮಿಲಿನ ಅಟ್ಯಾಕ್ ಮಾಡೈತೆ. ನಮ್ಮ ಹೀರೋ ಕೈಯಲ್ಲಿ ಅವ್ರನ್ನ ಹೊಡೆಯಕ್ಕಾಗಲ್ಲ, ಯಾಕಂದ್ರೆ ಆ ಮಗಿನು ಎಂತಿ ಇಬ್ರು ಅವ್ರ ಹ್ಯಾಂಡವಲ್ ಅವರಲ್ಲ ಗನ್ ಇಟ್ಕೊಂಡಿದ್ದಾರೆ. ಎಂತಿನೂ ಲವ್ ಬಿಟ್ರೋ ನನ್ನ ಅಂತ ಹಿಂಗೆ ಮಾತಾಡ್ತಾರ ನೋಡಿ, ಲೈ ಜಾಸ್ತಿ ಮಾತಾಡ್ಬೇಡ ಅಂತ ಹೇಳಿ ಡಮ್ ಅಂತ ನಮ್ಮ ಹೀರೋ ಮುಗಡನೆ ಶೂಟ್ ಮಾಡಿ ಸಾಯಿಸ್ಬಿಡದ. ಇನ್ನ ನಮ್ಮ ಹೀರೋ ಮಗು ಒಂದೈತೆ, ಮಗಳೇ ನೀನ್ ಓಡಾಗ್ ಮಗಳೇ ಅಂತ ಹೇಳ್ತಾರೆ. ಆ ಮಗುನು ಹೋಗುತ್ತೆ, ಆ ಮಗುನನ್ನು ಢಮ್ ಅಂತ ಶೂಟ್ ಮಾಡಿದ್ರು. ಮಗಿನೂ ಅಲ್ಲೇ ಕೆಳಗಡೆ ಬಿತ್ತು. ಅವಾಗ ನಮ್ಮ ಹೀರೋ ಮುಖನ ತೋರಿಸ್ತಾರೆ. ಎಷ್ಟು ಕೋಪ ಅಲ್ಲ, ಲವ್ ನಿಮ್ಮನ್ನೆಲ್ಲ ಯಾರನ್ನು ಬಿಡಲ್ಲ ಕಣೋ, ಎಲ್ಲಾರನ್ನೂ ಸಾಯಿಸ್ತೀನಿ, ಎಲ್ಲರೂ ಮುಖಕ್ಕೆ ಮಾಸ್ಕ್ ಹಾಕೊಂಡಿರಲ್ಲ ಒಬ್ಬನು ಬಿಡಲ್ಲ ಕಣೋ, ಜ್ಞಾಪಕ ಇಟ್ಕೊಡ್ರಿ ಅಂತೇಳಿ ನಮ್ಮ ಹೀರೋನು ಹಂಗೆ ಕೆಳಗಡೆ ಬೀಳ್ತಾನೆ. ಅವರು ಆ ಮನೆನೇ ಅಂಟಿಸ್ಬಿಟ್ರು. ಇದೆಲ್ಲ ಆಗಿ ಒಂದು 16 ವರ್ಷ ಆಗೋಯ್ತು. ನಮ್ಮ ಹೀರೋನ್ ತೋರಿಸ್ತಾರೆ, ಅವನು ಇನ್ನು ಸತ್ತಿಲ್ಲ ರೀ, ವೀಲ್ ಚೇರ್ ಅಲ್ಲಿ ಇದ್ದಾನ ಅವನು. ಅವ್ರ ಫ್ರೆಂಡ್ನು ಬಂದು ಕರ್ಕೊಂಡು ಹೋಯ್ತಾರ ಅವನ್ನ. ಈ ಕಡೆ ಹಂಗೆ ಒಂದು ದೊಡ್ಡ ಕಾನ್ಫರೆನ್ಸ್ ಮೀಟಿಂಗ್ ತೋರಿಸ್ತಾರೆ. ಆ ವಿಲ್ಲನ್ನು ಇವರೇನೆ. ಅವಾಗ್ಲೇ ಅವನ್ನ ಮಾಸ್ಕ್ ಹಾಕೊಂಡು ಕೊಲೆ ಮಾಡಿದ್ರು. ಅದಕ್ಕಾಗಿ ಅವನಿಗೆ ಗೊತ್ತಾಗಿಲ್ಲ ಏನಕ್ಕಪ್ಪ ಅವ್ರನ್ನೆಲ್ಲ ಕೊಲೆ ಮಾಡ್ಬೇಕಂದ್ರೆ ಇವರು ಆ ದೇಶನೇ ಕಂಟ್ರೋಲ್ ಮಾಡಕ್ ನೋಡ್ತಾವ್ರೆ, ಇವ್ರ ಕೈ ಕೆಳಗಡೆ ಇರಬೇಕು ಅಂತ. ಬಟ್ ನಮ್ಮ ಹೀರೋ ಅದೆಲ್ಲ ಇಷ್ಟ ಇಲ್ಲ, ಎಲ್ಲರೂ ಖುಷಿಯಾಗಿರ್ಬೇಕು ತಾನೆ ಅಂತೇಳಿ ನಮ್ಮ ಹೀರೋ ಈ ತರ ಓಡಾಡ್ತಾವನೆ. ಅವನದ ಹೊಡೆದು ಇವಾಗ ವೀಲ್ ಚೇರ್ ಅಲ್ಲಿ ಕುಂಡ್ರಿಸ್ಬಿಟ್ರಲ್ಲ, ಅವನಿಗೂ ಕಟ್ಟಿಂಗ್ ಎಲ್ಲ ಮಾಡ್ತಾರೆ. ಆಚ ಕಡೆ ಕರ್ಕೊಂಡು ಹೋಯ್ತಾರೆ. ಆ ಮೆಟ್ಲೆತ್ಬೇಕು, ಹಂಗೆ ಎಗಲ್ ಮೇಲೆ ಹಾಕೊಂಡು ಹೋಯ್ತಾವನೆ. ಇದ್ದಕ್ಕಿದ್ದಂಗೆ ಒಬ್ಬ ಚಾಕು ತಗೊಂಡ್ಬಂದು ಚುಚ್ಬಿಡದ. ಯಾಕಪ್ಪ ಅಂದ್ರೆ ಅದೇ ಸ್ಟಾರ್ಟಿಂಗ್ ಸೀನಲ್ಲಿ ನಮ್ಮ ಹೀರೋ ಕೈಯಲ್ಲಿ ಇವನು ಒದೆ ತಿಂದಿರ್ತಾನೆ, ಇವ್ನಿಗೆ ಅರ್ಧ ಕೈ ಇದಿರಲ್ಲ, ಅದಕ್ಕಾಗಿ ಬಂದು ಚುಚ್ಚವನೆ. ಬಟ್ ನಮ್ಮ ಹೀರೋ ಏನು ಮಾಡಕ್ ಆಗಲ್ಲ, ಇವಾಗ ಹಂಗೆ ಬಿದ್ದವನ್ ಪಾಪ ಮೆಟ್ಲ ಮೇಲೆ. ಆ ಕಡೆ ವಿಲ್ಲಂದು ಕಾನ್ಫರೆನ್ಸ್ ತೋರಿಸ್ತಾರೆ. ಅಲ್ಲಿ ಇಬ್ರು ಕ್ವಶನ್ ಕೇಳ್ತಾರೆ, ಅಲ್ಲ ಸರ್ ನೀವು ಮಾಡೋದೆಲ್ಲ ಸ್ವಲ್ಪ ಓವರ್ ಕಾಣಿಸ್ತಾ ಇಲ್ವಾ ಅಂತ. ಟಕ್ ಅಂತ ಅಲ್ಲಿ ವಿಲ್ಲನು, ಯೋ ಸೈಲೆಂಟ್ ಆಗಿರ್ಬೇಕು, ನಾನು ಏನ್ ಹೇಳ್ತೀನೋ ಅದನ್ನ ಕೇಳ್ಬೇಕು ಅಷ್ಟೇ ನಿಮ್ ಕೆಲಸ ಅಂತೇಳಿ ಕಳಿಸ್ಬಿಡ್ತಾರೆ. ಆ ಪ್ರಸಾರನು ಬಂದಿಲ್ ಪಾಪ ನಿಂತ್ಕೊಂಡು ಮಾತಾಡ್ತಾವ್ರೆ. ಅವ್ರನ್ನ ಬಿಡ್ತಾನ, ತಿರ್ಗಿಸಿ ಮಾತಾಡಿದ್ರೆ ಏನಾಗುತ್ತೆ ಅಂತ ನಮಗ್ ತೋರಿಸ್ತಾರೆ. ಇಬ್ರು ಬಂದ್ರು ಗಡ್ಡವ್ರ ಗಜಗಳು ಬಂದು ಅವ್ರಿಬ್ಬರನ್ನು ಅಲ್ಲೇ ಶೂಟ್ ಮಾಡಿ ಸಾಯಿಸ್ತಾರೆ. ಇವಾಗ ನಮ್ ಹೀರೋ ಬದುಕಿರೋ ವಿಷಯ ಅವ್ರಿಗೆ ಗೊತ್ತಾಗೋಯ್ತು. ಇನ್ನ ಬಿಡ್ತಾರಾ, ನಮ್ಮ ಹೀರೋನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಅಲ್ಲಿಗೆ ಒಬ್ಬ ಬಂದ ಒಂದು ಇಂಜೆಕ್ಷನ್ ಹಾಕ್ತಾನೆ, ವಿಷದ ಇಂಜೆಕ್ಷನ್. ಲವ್ ನೀನ್ ಅವತ್ತೇ ಸಾಯಿಸ್ಬೇಕಾಗಿತ್ ಕಣೋ, ಬಿಟ್ಟಿದ್ದೆ ನಮ್ ದೊಡ್ಡ ತಪ್ಪು ಅಂತೇಳಿ ಹಿಂಗೆ ಹೊಡಿತಾವನೆ. ಇದ್ದಕ್ಕಿದಂಗೆ ನಮ್ಮ ಹೀರೋಗೆ ಒಂಥರ ಜ್ಞಾನ ಬಂದಂಗ ಆಯ್ತು. ಏನಕ್ಕಪ್ಪ ಅಂದ್ರೆ ಆ ಮಾಸ್ಕ್ ನೋಡಿ ಅವ್ನಿಗೆ ಕರೆಕ್ಟ್ ಆಗಿ ಜ್ಞಾಪಕ ಬಂತು. ಸರಿ ಅಲ್ಲೂ ಜಗಳ ಹಂಗೆ ಮಾಡಿ ಹೆಂಗೋ ಪ್ರಯತ್ನ ಪಡ್ತಾನೆ, ಯಾಕಂದ್ರೆ ಅವ್ನ ಕೈ ಕಾಲ ಬಿದ್ದೋಗೈತೆ, ಅವ್ನ ಕೈಲಿ ಹೊಡಿಯಕ್ ಆಯ್ತಾ ಇಲ್ಲ. ಸರಿ ಅಂತೇಳಿ ಹಂಗೆ ಜಗಳ ಮಾಡಿ ಅವನ್ನ ಕೊಲೆನೇ ಮಾಡ್ಬಿಡ್ತಾನೆ. ಈ ವಿಷಯ ದೊಡ್ಡ ಮಾಫಿಯಾದವ್ರಿಗೆಲ್ಲ ಗೊತ್ತಾಗೋಯ್ತು, ನಮ್ಮ ಹೀರೋನ ಕೊಲೆ ಮಾಡ್ಬೇಕಂತೇಳಿ ಎಲ್ಲರೂ ಒಂದ್ ಕಡೆಯಿಂದ ಹುಡುಕ್ತಾವ್ರೆ. ಇವಾಗ ನಮ್ಮ ಹೀರೋ ಸ್ವಲ್ಪ ನಾರ್ಮಲ್ ಮೂಡ್ಗೆ ಬಂದ್ರು. ಅವ್ರ ಫ್ರೆಂಡ್ ಬಂದವ್ರನ್ನ ಪಿಕಪ್ ಮಾಡ್ಕೊಂಡು ಹೋಯ್ತಾರೆ. ಅವ್ರ ಫ್ರೆಂಡ್ಗೆ ಆ ಮಾಫಿಯಾದವನು ಫೋನ್ ಮಾಡಿದ್ದಾನೆ, ನೋಡ ನಿನಗೊಂದು ಚಾನ್ಸ್ ಕೊಡ್ತೀನಿ, ಅವ್ನು ಎಲ್ಲೇ ಇದ್ರು ಕರ್ಕೊಂಡ್ಬಂದು ನನ್ನ ಹತ್ರ ಬಿಟ್ಬಿಡು, ನಿನ್ನ ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ. ಮಚ್ಚ ಏನೋ ಮಾಡೋದು ಇವಾಗ, ಸರಿ ಕರ್ಕೊಂಡೋಗಿ ಬಿಡ, ಮಿಕ್ಕಿ ನೋಡ್ಕೋತೀನಿ ಅಂತೇಳಿ ಸೀದಾ ಇವನು ಕರ್ಕೊಂಡೋಗಿ ಅಲ್ಲಿ ಬಿಡ್ತಾರೆ. ಆ ದೊಡ್ಡ ಗುಡು ಅನ್ನೋದು. ಇವನು ಹೋಯ್ತಾನೆ, ಆ ಕವರ್ ಅಲ್ಲಿ ಡಸ್ಟ್ಬಿನ್ ಕವರ್ ಅಲ್ಲಿ ಹಾಕಿ ಕಳಿಸಿರ್ತಾರೆ. ಹೋದ ಕವರ್ ಓಪನ್ ಮಾಡ್ಕೊಂಡ. ಅಲ್ಲಿ ಇವರೆಲ್ಲ ಯಾರೋ ನೀನು ಅಂತ ಕೇಳ್ತಾರೆ. ಎಲ್ಲರಿಗೂ ಇಕ್ಕ ಮುಕ್ಕ ಹುಚ್ಚನ ಏಟು ಅಂತ ಇಂತ ಏಟಲ್ಲ, ಆಕ್ಷನ್ ಸಖತ್ ಆಕ್ಷನ್ ಮಾತ್ರ ಇದು. ಆಕ್ಷನ್ ನೋಡಿ ತುಂಬಾ ದಿನ ಆಯ್ತಲ್ವಾ, ಅದಕ್ಕೆ ಈ ಆಕ್ಷನ್ ನಿಮ್ ತೋರ್ಸಾಗಿ ನೋಡ್ಕೊಳ್ಳಿ. ಹಂಗೆ ಸೀದಾ ಒಬ್ಬನ ಹತ್ರ ಬಂದ, ಅವನು ಮಾಸ್ಕ್ ಹಾಕೊಂಡಿದ್ದಾನೆ, ಅವನಿಗೂ ಹೊಡಿತಾನೆ. ಬಟ್ ಅವನೊಂದು ವಿಷಯ ಹೇಳ್ತಾನೆ, ಲೋ ನಿನ್ ಮಗಳಿನ ಬದುಕೊಳ್ಳೆ ಕಣೋ ಅಂತ. ಅವನೊಂಥರ ಸ್ಟನ್ ಆಯ್ತಾನೆ. ನೋಡಿದ್ರೆ ಹಿಂದ್ಗಡೆ ಮಗಳು ನಿಂತವಳೆ, ಬಟ್ ಮಗಳಿಗೆ ಗೊತ್ತಿರಲ್ಲ ಇದು ಅಪ್ಪ ಅಂತ. ಅಪ್ಪನಿಗೇನೆ ಬಾಣ ಬಿಟ್ಬಿಡ್ತಾಳೆ ಮಗಳು. ಹೋಗಿ ಡಸ್ಟ್ಬಿನ್ ಅಲ್ಲಿ ಬಿದ್ದ. ಇವನು ಹೋಗಿ ಬಗ್ ನೋಡ್ತಾನೆ, ನೋಡಿದ್ರೆ ಅಲ್ಲಿ ಇಲ್ಲ. ಅಲ್ಲಿ ಯಾವ್ದೋ ಒಂದು ಕಾರ್ ಬಂದು ಅವ್ರನ್ನ ಕರ್ಕೊಂಡು ಹೋದ್ರು. ಬಟ್ ಇವನ್ ಬಿಡ್ಬೇಕಲ್ಲ ಅವ್ರನ್ನ, ಒಬ್ಬರನ್ನ ಕರ್ಕೊಂಡ್ ಬಂದು ಹೊಡಿತಾವನೆ. ಅಲ್ಲಿ ಫ್ರೆಂಡ್ ಬಂದ್ರು. ಆಕ್ಚುಲಿ ನಮ್ ಹೀರೋ ಮನೆ ತೋರಿಸೋದೇ ಇವರು. ಮಜಾ ಸಾರಿ ಕಣೋ, ಅವತ್ತು ಮನೆ ನಾನೇ ತೋರಿಸಿದ್ದು ಅಂತ ಹೇಳಿದ ತಕ್ಷಣ ಫ್ರೆಂಡ್ ಅನ್ನು ಢಮ್ ಅಂತ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಒಬ್ಬನ ಕರ್ಕೊಂಡೋಗಲ್ಲಿ ವರ್ಕ್ ಮಾಡ್ತಾವನೆ. ಅವನು
ದೊಡ್ಡ ಮಾಫಿಯಾದವ್ರಿಗೆ ಫೋನ್ ಮಾಡ್ತಾನೆ. ಮಾಫಿಯಾದವ್ರು ಅವನ ಹತ್ರ ಮಾತಾಡ್ತಾರೆ, ಲೋ ಆದಷ್ಟು ಬೇಗ ನಿನ್ನ ಸಾಯಿಸ್ಬಿಡ್ತೀನಿ ಕಣೋ ಅಂತ. ಇಕ್ಕ ಫೋನ್ ನಿನ್ ಕೈಲಿ ಏನಾಗುತ್ತೋ ಮಾಡ್ಕೊಳ್ಳೋ ಅಂತೇಳಿ ಅಲ್ಲಿ ಕಟ್ಟಾಕಿದ್ನಲ್ಲ ಅವನು ಕೊಲೆ ಮಾಡ್ಬಿಟ್ಟು ಮಗಳನ್ನ ಹುಡುಕಕ್ಕೆ ಇನ್ನ ಟ್ರೈ ಮಾಡ್ತಾವನೆ. ಯಾಕಂದ್ರೆ ಮಗಳು ಇವಾಗ ಜೀವಂತವಾಗಿ ಅವಳಲ್ಲ. ಅಲ್ಲೊಬ್ಬ ಫ್ರೆಂಡ್ ಸಿಗ್ದ, ಸರ್ ನಿಮ್ ಮಗಳು ಅಂತ ಗೊತ್ತಿಲ್ಲ, ಬಟ್ ನಾನು ಕೇಳ್ಪಟ್ಟಿದ್ದೀನಿ ಸರ್, ಅವನ ಜೊತೆನೇ ಇದ್ಲಂತೆ ಆ ಹುಡುಗಿ. ನನಗೆ ಆ ಹುಡುಗಿ ನೋಡಿದಾಗಲ್ಲ ನಿಮ್ಗೆ ಅಪ್ಪನೆ, ಬಟ್ ಏನ್ ಮಾಡೋದು ನನಗೆ ಗೊತ್ತಾಗಿಲ್ವಲ್ಲ ಅಂತೇಳಿ ಸ್ವಲ್ಪ ಅಡ್ರೆಸ್ ನ ಕಲೆಕ್ಟ್ ಮಾಡಿ ಕೊಡ್ತಾರ ಅವರು. ಸರಿ ಅಂತೇಳಿ ನಮ್ಮ ಹೀರೋನು ಕೊಡ್ಲಿ ಏನೇನ್ ಬೇಕೋ ಎಲ್ಲ ಎತ್ಕೊಂಡು ಸೀದಾ ಆ ವಿಲ್ಲನ್ ಕೋಟೆಗೆ ಹೋದ. ಒಬ್ಬೊಬ್ಬರನ್ನೇ ಹೊಡಿತಾವನೆ. ಈ ನಾವೆಲ್ಲ ರೈತರುಗಳು ಕಬ್ಬು ಕಟ್ ಮಾಡ್ತಾರಲ್ಲ ಆ ತರ ಕಟ್ ಮಾಡ್ಕೊಂಡು ಹೋಯ್ತಾವನೆ. ಆ ಹುಡುಗಿನ ಸಾಕ್ತದ್ನಲ್ಲ ಅವನು ಸಿಗ್ದ, ಲವ್ ಅವಳು ನನ್ನ ಉಳ್ಕಣೋ ನನ್ನ ಹತ್ರ ಬಿಟ್ಟು ಉಂಟೋಗು ಅಂತ ಹಿಂಗೆ ಮಾತಾಡ್ತಾವನೆ. ನಮ್ಮ ಹೀರೋ ಬಿಡ್ತಾನ ಅವ್ರನ್ನ, ಸೀದಾ ಚಾಕು ಎತ್ಕೊಂಡು ಚುಚ್ಚೆ ಬಿಡ್ತಾನೆ. ಸೀದಾ ಮಗಳ ಹತ್ರ ಹೋದ, ಬಟ್ ಮಗಳಿಗೆ ಗೊತ್ತಿಲ್ಲ ಇವನ ಅಪ್ಪ ಅಂತ. ಮಗಳೇ ನಾನಮ್ಮ ನಿಮ್ಮಪ್ಪ ಅಂತ ಹೇಳ್ತಾವನೆ. ಆ ಹುಡುಗಿನೂ ಇಲ್ಲ ನೀನಲ್ಲ ನಮ್ಮಪ್ಪ ಅಲ್ಲಿ ಬಿದ್ದವ್ರೆ ಅಂತ ಹಿಂಗೆ ಮಾತಾಡ್ತಾವಳೆ. ಹಿಂದ್ಗಡೆಯಿಂದ ಬಂದು ಢಮಾರ್ ಅಂತ ಹೊಡೆದಿ ಕೆಳಗಡೆ ಬೀಳಿಸ್ತ. ಇವಾಗ ಆ ದೊಡ್ಡ ಮಾಫಿಯಾದವರು ಮಗಳನ್ನ ಕುಂಡ್ರಿಸಿ ನೀಟಾಗಿ ಹೇಳ್ತಾವ್ರೆ, ನಿಮ್ಮಪ್ಪನ ಬಗ್ಗೆ ನಿನಗೆ ಗೊತ್ತಾನಮ್ಮ, ನಾವು ಎಷ್ಟೆಲ್ಲ ಕಷ್ಟ ಬಿದ್ದು ಈ ದೇಶನ ಉದ್ಧಾರ ಮಾಡೋಣ ಅನ್ಕೊಂಡಿದ್ದೀವಿ, ಬಟ್ ಸೆಂಟ್ರಲ್ ಬಂದು ಅವಾಗ ಹಾಳು ಮಾಡ್ತಾನಮ್ಮ ಅಂತ ಹಿಂಗೆ ಹೇಳ್ತಾವ್ರೆ. ಟಮ ಅಂತ ಯಾರೋ ಶೂಟ್ ಮಾಡಿದ್ರು. ಯಾರಪ್ಪ ಅಂದ್ರೆ ಅದೇ ಇವ್ರ ಫ್ರೆಂಡ್ ಶೂಟ್ ಮಾಡಿ ಹೆಂಗೋ ಮಗಳನ್ನ ಎಸ್ಕೇಪ್ ಮಾಡಿಸ್ತಾರೆ. ಆ ಗಡೋರ್ ಗಜಾಗು ಇವನಿಗೂ ಫೈಟು. ಯಪ್ಪ ಅವನೇನು ಸುಮ್ಮನೆ ಅಲ್ಲ ಗುರು, ಹುಚ್ಚಿನ ಹೊಡೆದಂಗ್ ಹೊಡಿತಾನ ಅವನು ನಮ್ಮ ಹೀರೋಗೆ. ಹಂಗೆ ಮಾಡಿ ಅವನು ಹೊಟ್ಟೆಗೆ ಕೈಗೆ ಕಾಲಗೆಲ್ಲ ಚುಚ್ಚಿ ಅಲ್ಲಿ ಬೀಳಿಸ್ತಾರೆ. ಆ ವಿಲ್ಲನ್ನು ಬಂದು ಮಾಸ್ಕ್ ಓಪನ್ ಮಾಡಿ ನೋಡ್ತಾರೆ, ಇವ್ರ ಸ್ವಂತ ತಮ್ಮನೇ ಅವನು. ಅವಾಗ ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್, ಅವನ ಕರ್ಕೊಂಡೋಗಿ ಒಬ್ಬನಿಗೆ ಫ್ರೆಂಡ್ಸ್ ಮಾಡ್ತಾರ ಪಾಪ, ಒಂದು ವಯಸ್ಸಾಗಿರೋರು. ಆ ವಯಸ್ಸಾಗಿರೋರ್ನ ಅವನ ಕೈಯಲ್ಲೇ ಕೊಲೆ ಮಾಡಿಸ್ತಾನೆ ಅಂತ ಕಟ್ಕ ಅವನು. ಇಬ್ರಿಗೂ ಫೈಟ್ ಆಯ್ತಲ್ಲ, ಅಪ್ಪ ಹೇಳ್ತಾರೆ ಮಗಳನ್ನ ಕರ್ಕೊಂಡು ಹೊಂಟೋಗು ಅಂತ. ಮಗಳನ್ನ ಅವರು ಕರ್ಕೊಂಡು ಹೋಯ್ತಾರೆ. ಬಟ್ ಮಗಳು ಇವಾಗ ಅಪ್ಪ ಅಂತ ಗೊತ್ತಾಯ್ತು, ಬಿಟ್ಟು ಹೋಯ್ತದ ಆ ಮಗಿ. ಇಲ್ಲ ನಮ್ಮ ಅಪ್ಪನ ಕಾಪಾಡ್ತೀನಿ ರಯ್ಯ ಅಂತೇಳಿ ಆ ಮಗುನು ಈ ಕಡೆ ಬರ್ತಾ ಇದೆ. ಅಪ್ಪನಿಗೂ ಆ ವಯ್ಯನ್ ಜಗಳ, ಆ ವಯ್ಯ ಏನು ಸುಮ್ಮನೆ ಅಲ್ಲ, ಬಲೇ ಹೊಡಿತಾನೆ ಇವನು. ಸರಿ ಅಂತೇಳಿ ಹಿಂಗೆ ಜಗಳ ಆಯ್ತಲ್ಲ, ಒಂದ್ ಕೈಯೇ ಕಟ್ ಮಾಡ್ಬಿಟ್ಟ ನಮ್ಮ ಹೀರೋಗೆ. ಇಬ್ರು ಚಾಕು ಹಿಡ್ಕೊಂಡು ಒಂದೇ ಸಮ ನಿಂತವ್ರೆ. ಆ ವಯ್ಯ ಹಿಂಗ್ ತಿರುಗ್ತಾನೆ, ಹಿಂಗ್ ತಿರುಗಿ ಒಂದೇ ಏಟು ತಲೆ ಬುಲ್ಡೆ ಸೆಂಟ್ರಲ್ಲೇ ಇಳಿಸ್ಬಿಟ್ಟ. ಇನ್ನು ಅದೇ ಟೈಮ್ಗೆ ಮಗಳು ಬಂದ್ಲು, ಕೈ ಬೇರೆ ಒಂದಿಲ್ಲ. ಅಪ್ಪನ್ನ ನೋಡ್ತಾವಳೆ, ಡಮಾರ್ ಅಂತ ಒಬ್ಬ ಶೂಟ್ ಮಾಡ್ದ. ನೋಡಿದ್ರೆ ಅದೇ ಇವಳನ್ನ ಸಾಕ್ತಾ ಇದ್ನಲ್ಲ ಅವನು. ಮಗಳೇ ನಾನೇ ಕಣೆ ನಿಮ್ಮಪ್ಪ, ಬಾ ಅಂತ ಹೇಳ್ತಾವಳೆ. ಬಟ್ ಅವನು ನಿನ್ನ ಹತ್ರನೇ ಬರ್ಬೇಕು, ಬಾ ಅಂತ ಹುಡುಗಿನ ಎಳ್ಕೊಂಡು ಹೋಗಿ ಬರ್ತಾನೆ. ಹಿಂದ್ಗಡೆಯಿಂದ ಒಂದ್ ಬಿತ್ತು. ನೋಡಿದ್ರೆ ಅವ್ರ ಅಪ್ಪ ಕೊನೆ ಕ್ಷಣದಲ್ಲೂ ಮಗಳನ್ನ ಕಾಪಾಡ್ಬಿಟ್ಟೆ ಹೋಗವನೆ. ಹಂಗೆ ಮಗಳು ಹೆಗಲ ಮೇಲೆ ಬಿದ್ದ, ಮಗಳೇ ನಾನು ಹೋಗೋ ಟೈಮ್ ಬಂತಮ್ಮ, ನೀನ್ ಇದೆಯಲ್ಲ ಎಲ್ಲಾರನ್ನೂ ನೀನೇ ಕಾಪಾಡ್ಬೇಕು, ಈ ದೇಶನೂ ನೀನೇ ಕಾಪಾಡ್ಬೇಕು ಮಗಳೇ ಅಂತೇಳಿ ಮಗಳು ಭುಜದ ಮೇಲೆನೆ ಅಪ್ಪ ಪಾಪ ಪ್ರಾಣ ಬಿಟ್ಟ. ಹಂಗೆ ಮಗಳು ಸೀದಾ ಆಂಬುಲೆನ್ಸ್ ಅಲ್ಲಿ ಊರ್ ಬಿಟ್ಲು. ಆ ಬಾಡಿ ಎಲ್ಲ ಡಿಸ್ಪೋಸ್ ಮಾಡ್ತಾವ್ರೆ ಡಾಕ್ಟ್ರು. ಹಂಗೆ ಈ ಕಡೆ ತೋರ್ಸಿದ್ರು ದೊಡ್ಡ ಮಾಫಿಯಾದವ್ರನ್ನ ಎಲ್ಲ ಇಂಟರ್ವ್ಯೂ ಮಾಡ್ತಾವ್ರೆ. ಸರ್ ಯಾಕಂದ್ರೆ ಆ ಊರಲ್ಲಿ ಅವ್ರಿಗೆ ಬೇರೆ ಸ್ಟೇಜ್ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಅದೆಲ್ಲ ಹೇಳ್ಬಾರ್ದು ಹೆಸರುಗಳು. ಸರ್ ನಿಮ್ಗೆ ಏಟಾಗಿದೆ, ನೀವ್ ಹಂಗೂ ಹೆಂಗ್ ಸರ್ ನಮ್ಮನ್ನೆಲ್ಲ ಕಾಪಾಡಕ್ ಬಂದಿರಾ ಅಂತ ಜನರುಗಳು ಕೇಳ್ತಾವ್ರೆ. ಏನ್ ಮಾಡೋದಮ್ಮ, ಜನ ಮುಖ್ಯ ದೇಶ ಮುಖ್ಯ ಅಂತೇಳಿ 4-5 ಪಂಚ್ ಡೈಲಾಗ್ ಹೊಡೆದ್ಬಿಟ್ಟು ಸೀದಾ ಒಂದು ವಿಲೇಜ್ ಕಡೆ ಹೋಯ್ತಾನೆ. ಆ ಮಾಸ್ಕ್ ಹಾಕೊಂಡು ಒಂಥರ ಸೈಕೋ ತರ ಡ್ಯಾನ್ಸ್ ಆಡ್ತಾ ಅವನೇ. ಲಚಕ್ ಅಂತ ಒಂದ್ ಬಾಣ ಬಂತು. ಏನಪ್ಪ ಅಂತ ಯೋಚನೆ ಮಾಡಿ ಇನ್ನೊಂದ್ ಬಾಣ ಬಂತು. ಒಂದ್ 2-3 ಬಾಣ ಬಿತ್ತು. ಹಂಗೆ ಬಿದ್ದ ಅವನು. ಯಾರಪ್ಪ ಅಂತ ನೋಡಿದ್ರೆ ನಿಮ್ಗೆ ಗೊತ್ತಾಗಿರ್ತಲ್ಲ ಯಾರು ಅಂತ. ನಮ್ಮ ಹೀರೋ ಮಗಳು ಅವನ್ನ ಕೊಂದ್ಬಿಟ್ಟು ಹೆಂಗೋ ಇವಾಗ ಸ್ವಲ್ಪ ಹುಡುಗಿಗೆ ಸಮಾಧಾನ ಆಯ್ತೇನೋ ಹಂಗೆ ಕಾರ್ ತಗೊಂಡು ಕೂಲಾಗಿ ಹೋಯ್ತವ್ರೆ. ಕೂಲಾಗೆ ಈ ಮೂವಿನ ಮುಗಿಸ್ತಾರೆ. ಈ ಮೂವಿನ ಎಷ್ಟು ಶಾರ್ಟ್ ಆಗುತ್ತೋ ಅಷ್ಟು ಶಾರ್ಟ್ ಆಗಿ ಹೇಳಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಓಕೆ ಮಾಡ್ಕೊಳ್ತೀರಾ, ನಂಬಿಕೆ ನನ್ಗೈತೆ. ಬಾಯ್.